ಕೇಜ್ರಿವಾಲ್ಗೆ ಗರ್ವಭಂಗ ಆಗಿದೆ. ದೆಹಲಿಯಲ್ಲಿ ಹೀನಾಯ ಸೋಲನ್ನ ಕಂಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಎಂದು ಬಂದ ಕೇಜ್ರಿವಾಲ್ ಅವರನ್ನ ತಿರಸ್ಕರಿಸಿದ್ದಾರೆ ದೆಹಲಿ ಜನ. ಬಿಜೆಪಿಯ ಪರ್ವೇಶ್ ಶರ್ಮಾ ವಿರುದ್ಧ ಮಾಜಿ ಸಿಎಂ ಕೇಜ್ರಿವಾಲ್ ಸೋಲು. 1200 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಾರೆ ಆಪ್ ನಾಯಕ. ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ಗೆ ದೆಹಲಿ ಸಿಎಂ ಪಟ್ಟ. ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತಂದ್ರೆ ಇದೆ. ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ದೆಹಲಿಯ ಆಮ್ ಆದ್ಮಿ ಪಕ್ಷದ ನಾಯಕ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೊಡ್ಡ ಮುಖಭಂಗ ಆಗಿದೆ. ನವದೆಹಲಿಯ ಕ್ಷೇತ್ರದಿಂದ ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲಾಗ್ಬಿಟ್ಟಿದೆ. ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಅರಗಿಸಿಕೊಳ್ಳಲಾಗದಂತಹ ತುತ್ತಾಗಿ ಪರಿಣಮಿಸಿಬಿಟ್ಟಿದೆ. ಅಬಕಾರಿ ಹಗರಣ ಮತ್ತು ಭ್ರಷ್ಟಾಚಾರ ಆರೋಪಗಳು ಕೇಜ್ರಿವಾಲ್ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಆಮ್ ಆದ್ಮಿ ಪಕ್ಷದ ವರಿಷ್ಠರು ದೆಹಲಿಯ ಮಾಜಿ ಮುಖ್ಯಮಂತ್ರಿ ದೊಡ್ಡ ಪ್ರಭಾವಿ, ಭ್ರಷ್ಟಾಚಾರ ಮುಕ್ತ ಅನ್ನೋದಾಗಿ ಬಂದಿದ್ರು. ಆದರೆ ದೆಹಲಿಯ ಜನ ಕೈ ಹಿಡಿಯಲಿಲ್ಲ. ಸತತ 2 ಬಾರಿ ದೆಹಲಿಯ ಗದ್ದುಗೆಯನ್ನ ಏರಿದ್ರು ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು. ಆದ್ರೆ ಈ ಬಾರಿ ಅಬಕಾರಿ ನೀತಿ ಹಗರಣದಿಂದ ಭಾರಿ ಹಿನ್ನಡೆಯಾಗಿತ್ತು. ಅದು ಮತದಾನದ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಮ್ಮ ಸೋಲಿನ ಮೂಲಕವಾಗಿ. ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಮಾಜಿ ಸಿಎಂ ಕೇಜ್ರಿವಾಲ್ ಸೋಲು ಕಂಡಿದ್ದಾರೆ. 1200 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಾರೆ ಆಪ್ ನಾಯಕ. ಈ ಮೂಲಕ ಕೇಜ್ರಿವಾಲ್ ಅವರನ್ನ ಸೋಲಿಸಿರುವಂತಹ ಬಿಜೆಪಿಯ ಪರ್ವೇಶ್ ಅವರಿಗೆ ದೆಹಲಿಯ ಸಿಎಂ ಪಟ್ಟ ಸಿಗುತ್ತಾ? ಹೀಗೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಅಂತ ಹೋರಾಟದ ಮೂಲಕವಾಗಿನೇ ಕಣಕ್ಕಿಳಿದಿರುವಂತಹ ಪಕ್ಷ. ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ಅಂತಂದ್ರೆ ಅವರ ಕ್ರೇಜೇ ಬೇರೆ ರೀತಿ ಆಗಿತ್ತು. ದೆಹಲಿಯ ಕಳೆದ 2 ವಿಧಾನಸಭಾ ಚುನಾವಣೆಯನ್ನ ನೋಡಿದ್ರೆ ಅವರ ಕ್ರೇಜ್ ಯಾವ ರೀತಿಯಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈ ಬಾರಿ ದೆಹಲಿಯ ಜನ ಕೈ ಬಿಟ್ಬಿಟ್ಟಿದ್ದಾರೆ. ಸ್ಪಷ್ಟ ಚಿತ್ರಣ ಗೊತ್ತಾಗ್ತಿದೆ. 1200 ಮತಗಳ ಅಂತರದಲ್ಲಿ ಸೋಲನ್ನ ಕಂಡುಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಅಂತ ಬಂದಿದ್ರು ಕೇಜ್ರಿವಾಲ್, ಆದ್ರೆ ದೆಹಲಿಯ ಜನ ಸೋಲಿಸ್ಬಿಟ್ಟಿದ್ದಾರೆ. ಈ ಮೂಲಕ ಕೇಜ್ರಿವಾಲ್ ಅವರಿಗೆ ಗರ್ವಭಂಗ ಆಗಿದೆ. ಇಂಥ ಹೀನಾಯ ಸೋಲನ್ನ ಕಂಡಿದ್ದಾರೆ. ಇದಕ್ಕೆ ಕಾರಣ ಯಾರು? ಬಿಜೆಪಿಯ ಪರ್ವೇಶ್ ವರ್ಮಾ ಅವರು. ಹಾಗಾಗಿ ದೆಹಲಿಯ ಮುಖ್ಯಮಂತ್ರಿ ಸ್ಥಾನವನ್ನ ಇವರು ಅಲಂಕರಿಸ್ತಾರೋ ಅನ್ನೋ ಪ್ರಶ್ನೆ ಈಗ ಇಂಥದ್ದೊಂದು ಮಾತು ಕೂಡ ಹರಿದಾಡ್ತಿದೆ.